ನಮಸ್ಕಾರ ವೀಕ್ಷಕರೇ, ಸಿದ್ಧಿಗಳ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಅಷ್ಟ ಸಿದ್ಧಿಗಳು ಅಂತ ಎಲ್ಲಾ ಕಡೆ ಮಾತಾಡ್ತಾ ಇರ್ತೀವಿ. ಎಷ್ಟೋ ಜನ ಜ್ಞಾನಿಗಳು ಅಷ್ಟ ಸಿದ್ಧಿಗಳನ್ನ ಪಡ್ಕೊಂಡಿದ್ದವರು ಅನ್ನೋದು ಗೊತ್ತಿರೋದೆ. ಅದನ್ನ ಬಿಟ್ಟು ಇನ್ನ ಎಷ್ಟೋ ಸಿದ್ಧಿಗಳಿದಾವೆ. ಅಷ್ಟ ಸಿದ್ಧಿಗಳಲ್ಲದೆ ಎಷ್ಟೋ ಸಿದ್ಧಿಗಳನ್ನ ಸಾಧಿಸಿದವ್ರು ಇದ್ದಾರೆ. ಅವುಗಳಿಗೂ ಕೂಡ ಒಂದು ವ್ಯಾಲ್ಯೂ ಅನ್ನೋದಿತ್ತು. ನಮ್ಗೆ ಅಷ್ಟ ಸಿದ್ಧಿಗಳ ಬಗ್ಗೆ ಎಷ್ಟೋ ಜನ ಗೊತ್ತಿರ್ಬೋದು, ಎಷ್ಟೋ ಜನ ಗೊತ್ತಿಲ್ಲದೇನೂ ಇರ್ಬೋದು. ಸದ್ಯಕ್ಕೆ ಅಷ್ಟ ಸಿದ್ಧಿಗಳು ಯಾವುದು, ಅದ್ರ ಜೊತೆಗೆ ಇನ್ನ ಉಳಿದಿರೋ ಸಿದ್ಧಿಗಳು ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಒಂದೊಂದು ಸಿದ್ಧಿನಲ್ಲಿ ಒಂದೊಂದು ಶಕ್ತಿ ಮನುಷ್ಯನಿಗೆ ಬರುತ್ತೆ. ಆ ಸಿದ್ಧಿ ಪಡಿಬೇಕು ಅಂದ್ರೆ ಸಮಯ ಅನ್ನೋದು ಬೇಕೇ ಬೇಕು. ಆ ಸಿದ್ಧಿ ಎಲ್ಲರಿಗೂ ಸಿಗೋದಿಲ್ಲ. ಕೆಲವೊಬ್ಬರಿಗೆ ಆ ಸಿದ್ಧಿ ಹುಟ್ಟದಾಗಿಂದಾನೇ ಬಂದಿರುತ್ತೆ. ಇನ್ನ ಕೆಲವೊಬ್ಬರಿಗೆ ಸಾಧನೆ ಮಾಡಿ ಆ ಸಿದ್ಧಿಗಳನ್ನ ಪಡ್ಕೊಂಡಿರ್ತಾರೆ. ಈಗ ಕ್ರಿಯಾಯೋಗ, ರಾಜಯೋಗ, ಹಠಯೋಗ ಅಂತ ಎಲ್ಲ ಹೇಳ್ತೀವಲ್ಲ, ಆ ಯೋಗಗಳನ್ನ ಮಾಡೋದ್ರಿಂದ ಕೂಡ ಸಿದ್ಧಿಗಳು ಅನ್ನೋದಾಗುತ್ತೆ. ಆ ಸಿದ್ಧಿಗಳನ್ನ ಸಾಧಿಸಿದವರು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಅಷ್ಟ ಸಿದ್ಧಿಗಳನ್ನ ಎಲ್ಲರ ಕೈಲೂ ಸಾಧಿಸಕ್ಕಾಗಿರ್ಲಿಲ್ಲ. ಕೆಲವೊಬ್ರು ಮಾತ್ರ ಅಂತ ಸಿದ್ಧಿಗಳನ್ನ ಸಾಧಿಸಿದ್ರು. ಅದನ್ನ ಬಿಟ್ಟು ಇನ್ನ ಎಷ್ಟೋ ಸಿದ್ಧಿಗಳಿದ್ವು ಅಂತ ಹೇಳೋದನ್ನ, ಆ ಸಿದ್ಧಿಗಳನ್ನ ಎಲ್ಲರೂ ಸಾಧಿಸೋದಕ್ಕಾಗೋದಿಲ್ಲ. ಆ ಸಿದ್ಧಿಗಳ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ ಗೊತ್ತಾಗುತ್ತೆ. ನಮಗೆ ಗೊತ್ತಿರುವಂತ ಅಷ್ಟ ಸಿದ್ಧಿಗಳು: ಅನಿಮ, ಮಹಿಮ, ಗರಿಮ, ಲಗಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಸಿತ್ವ, ವಾಸಿತ್ವ. ಇಷ್ಟು ಅಷ್ಟ ಸಿದ್ಧಿಗಳ ಬಗ್ಗೆ ಗೊತ್ತು. ಅದನ್ನ ಬಿಟ್ಟು ಇನ್ನ ಎಷ್ಟೋ ಸಿದ್ಧಿಗಳಿದಾವೆ ಅಂತ ಹೇಳೋದನ್ನ ಅವುಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಅನಿಮ, ಮಹಿಮ, ಗರಿಮ ಇಂಥದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಎಷ್ಟೋ ಜನ ಗೊತ್ತಿಲ್ಲ, ಕೆಲವೊಬ್ರಿಗೆ ಮಾತ್ರ ಗೊತ್ತಿದೆ. ಅದಕ್ಕೋಸ್ಕರ ಈ ಸಿದ್ಧಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಸಿದ್ಧಿಗಳನ್ನ ಪಡ್ಕೋಬೇಕು ಅಂದ್ರೆ ಯಾವ ಗುರುನ ಹುಡುಕಿದ್ರೆ ಸಿಗುತ್ತೆ, ಆ ಪ್ರಯತ್ನ ಮಾಡ್ಬೋದು. ಸದ್ಯಕ್ಕೆ ಈ ಸಿದ್ಧಿಗಳನ್ನ ಸಾಧಿಸೋದು ಆಗದೆ ಇರುವಂತದ್ದು, ಆದ್ರೂ ಕೂಡ ಒಂದು ಪ್ರಯತ್ನ ಮಾಡ್ಬೋದಾ ಇಲ್ವಾ ಅಂತ ಯೋಚನೆ ಮಾಡಿ ಗುರುನ ಚೂಸ್ ಮಾಡಿ. ಅದರಲ್ಲಿ ಅನಿಮ ಸಿದ್ಧಿ, ಅಷ್ಟ ಸಿದ್ಧಿನಲ್ಲಿ ಇದು ಮೊದಲನೇ ಸಿದ್ಧಿ. ಈ ಸಿದ್ಧಿನಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ತನ್ನ ದೇಹನ ಯಾವ ಸೈಜ್ಗೆ ಬೇಕು, ಆಟಮ್ ಸೈಜ್ ಅಂದ್ರೆ ಅಣು ಸೈಜ್ಗೆ ಇಳಿಸ್ಕೋಬಹುದು. ದೊಡ್ಡ ದೇಹ, ಒಂದು 8 ಅಡಿ ಇರುವಂತ ದೇಹನು ಅಣು ಸೈಜು ಅಂದ್ರೆ ಇವನ್ ಸೊಳ್ಳೆಗಿಂತ ಸಣ್ಣ ಸೈಜು, ಕಣ್ಣಿಗೆ ಕಾಣೋದಿಲ್ಲ ಆತರಲ್ಲ, ಅಷ್ಟು ಸಣ್ಣ ಸೈಜ್ಗೆ ಇಳಿಸ್ಕೋಬಹುದು. ಅದು ಅನಿಮಾದ ಸಿದ್ಧಿ. ಈ ಸಿದ್ಧಿನ ಹನುಮಂತ ಸೀತಾದೇವಿನ ಲಂಕೆನಲ್ಲಿ ಹುಡುಕೋದಕ್ಕೆ ಹೋದಾಗ ಬಳಸ್ಕೊಂಡಿದ್ದ ಅನ್ನೋ ಒಂದು ಕೆಲವಷ್ಟು ಪುರಾಣಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಅನಿಮ ಸಿದ್ಧಿ ಹನುಮಂತ ಬಳಸಿದ್ರು. ಅನಿಮ ಸಿದ್ಧಿನಲ್ಲಿ ಒಂದು ಕಂಡೀಷನ್ ಏನಿದೆ ಅಂದ್ರೆ, ಸಣ್ಣ ಮಾತ್ರ ಮಾಡ್ಕೋಬಹುದು ಮತ್ತೆ ಒರಿಜಿನಲ್ ರೂಪ ಪಡಿಬಹುದು. ಆದ್ರೆ ದೇಹನ ದೊಡ್ಡದಾಗಿ ಮಾಡ್ಕೊಳ್ಳುವಂತ ಶಕ್ತಿ ಅದರಲ್ಲಿ ಇಲ್ಲ. ಅನಿಮ ಸಿದ್ಧಿನಲ್ಲಿ ಜಸ್ಟ್ ದೇಹನ ಸಣ್ಣದ್ ಮಾಡ್ಕೋಬಹುದು, ಇಲ್ಲ ಮತ್ತೆ ರೆಗ್ಯುಲರ್ ಒರಿಜಿನಲ್ ಸೈಜ್ ಬರ್ಬೋದು. ಇನ್ನು ನೆಕ್ಸ್ಟ್ ಬಂದು ಮಹಿಮಾ ಸಿದ್ಧಿ. ಈ ಸಿದ್ಧಿನಲ್ಲಿ ಏನು ಅಂದ್ರೆ, ದೇಹನ ಎಷ್ಟು ಎತ್ತರಕ್ಕೆ ಬೇಕಾದ್ರೂ ಬೆಳೆಸಬಹುದು. ಆಕಾಶದ ಎತ್ತರಕ್ಕೆ ಅಂತಾನೆ ಅನ್ಕೊಳ್ಳಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸುಮಾರು 100 ಅಡಿ, 150 ಅಡಿ, 200 ಅಡಿ ದೇಹನ ಬೆಳೆಸಬಹುದು. ಅಷ್ಟು ಶಕ್ತಿ ಬರುತ್ತೆ ದೇಹಕ್ಕೆ ಈ ಸಿದ್ಧಿನ ಪಡ್ಕೊಂಡ್ರೆ, ಮಹಿಮಾ ಸಿದ್ಧಿ. ಈ ಸಿದ್ಧಿನ ಕೂಡ ಹನುಮಂತನೇ ಬಳಸಿದ್ದು. ಯಾವಾಗ ಎಲ್ಲರಿಗೂ ಗೊತ್ತು, ಲಕ್ಷ್ಮಣನ ಕಾಪಾಡಬೇಕು ಅಂತ ಅಂದಾಗ ಸಂಜೀವಿನಿ ಬೆಟ್ಟನ ಎತ್ಕೊಂಡ್ ಬಂದ ಹನುಮಂತ ಅನ್ನೋ ಕಥೆನ ಕೇಳಿದೀವಿ. ಆ ಬೆಟ್ಟನ ಎತ್ಕೊಂಡ್ ಬರೋದಕ್ಕೆ ಹನುಮಂತ ಬಳಸಿದಂತ ಸಿದ್ಧಿನೇ ಈ ಮಹಿಮಾ ಸಿದ್ಧಿ. ಇನ್ನ ಗರಿಮಾ ಸಿದ್ಧಿ. ಈ ಸಿದ್ಧಿನಲ್ಲಿ ಏನಾಗುತ್ತೆ, ತನ್ನ ದೇಹದ ತೂಕನ ಹೆಚ್ಚಿಸ್ಕೋಬಹುದು. ನಾರ್ಮಲ್ ಆಗಿ ಈಗ ಕೃಷ್ಣನ್ನ ತೂಕ ಮಾಡ್ತಾ ಇದ್ರು ತಕಡೆಯನ್ನೆಲ್ಲ ಹಾಕಿ. ಇನ್ನ ಬೇರೆ ಬೇರೆ ತುಲಾಭಾರಗಳು ಮಾಡಿರೋದು ನೋಡಿದೀವಲ್ಲ, ಅದ್ರಲ್ಲಿ ಏನಾಗ್ತಾ ಇತ್ತು, ಒಬ್ಬ ವ್ಯಕ್ತಿ ದೇಹನ ಅನಂತ ಕೋಟಿ ಕೆಜಿ ಲೆಕ್ಕಕ್ಕೆ ಹೆಚ್ಚಿಸ್ಕೋಬಹುದು. ಮತ್ತೆ ಒರಿಜಿನಲ್ ಕಡಿಮೆ ಮಾಡ್ಕೋಬಹುದು. ಆದ್ರೆ ಕಡಿಮೆ ಮಾಡ್ಕೊಳ್ಳೋ ಶಕ್ತಿ ಇರಲ್ಲ, ಒರಿಜಿನಾಲಿಟಿಗೆ ಬರ್ಬೋದು. ಅಂತ ಶಕ್ತಿ ಈ ಗರಿಮಾದಲ್ಲಿದೆ. ತುಲಾಭಾರದಲ್ಲಿ ಕೃಷ್ಣನ ಭಕ್ತಿ ಪರೀಕ್ಷೆ ಮಾಡಬೇಕು ಅಂದಾಗ ಸತ್ಯಭಾಮ, ಭದ್ರ ಇವರೆಲ್ಲರೂ ಕೂಡ ತಮ್ಮ ಹತ್ರ ಇರೋ ಒಡವೆ ವಸ್ತ್ರ ಎಲ್ಲ ಹಾಕೋದು ತೂಕಕ್ಕೆ ಮ್ಯಾಚ್ ಆಗದೆ ಇರೋದು. ಕೊನೆಗೆ ಒಂದು ತುಳಸಿ ದಳಕ್ಕೆ ಅಂದ್ರೆ ಆ ಭಕ್ತಿಗೆ ಆ ಶಕ್ತಿ ಅನ್ನೋದು ಒಳಿತು ಅಂತಾರಲ್ಲ, ಆ ರೀತಿ ಒಂದು ಸಿದ್ಧಿ ಬಂದು ಗರಿಮಾ ಸಿದ್ಧಿ. ತನ್ನ ತೂಕನ ಇರೋ ದೇಹಕ್ಕೇನೆ ಇಷ್ಟು ಪಟ್ಟು ಬೇಕಾದ್ರೂ ಹೆಚ್ಚಿಸ್ಕೋಬಹುದು, ಮತ್ತೆ ಅದನ್ನ ಒರಿಜಿನಾಲಿಟಿಗೆ ತಂದ್ಕೋಬಹುದು. ಅದು ಗರಿಮಾ ಸಿದ್ಧಿ. ಈ ಸಿದ್ಧಿನ ಇನ್ನೊಂದು ಕಥೆಗಳಲ್ಲಿ, ಪುರಾಣಗಳಲ್ಲಿ ಹೇಳ್ತಾರೆ. ಗರಿಮಾ ಸಿದ್ಧಿನ ಹನುಮಂತ ಕೂಡ ಕಲ್ತಿದ್ರು. ಹನುಮಂತನಿಗೆ 64 ವಿದ್ಯೆಗಳು ಗೊತ್ತಿತ್ತು, ಪ್ಲಸ್ ಈ ಸಿದ್ಧಿಗಳೆಲ್ಲ ಹನುಮಂತನಿಗೆ ಬಂದಿತ್ತು. ಭೀಮನ ಸೊಕ್ಕನ್ನ ಇಳಿಸ್ಬೇಕು ಅಂತ ಹನುಮಂತ ಒಂದು ಮುದಿ ಕೋತಿಯ ವೇಷದಲ್ಲಿ ಕೂತಿರ್ತಾರೆ. ಹನುಮಂತನ ಬಾಲನ ಎತ್ತೋದಕ್ಕೆ ಒದ್ದಾಡದಂತ ಭೀಮನಿಗೆ ಅರ್ಥ ಆಗತ್ತೆ ಅಲ್ಲಿರುವಂತ ಶಕ್ತಿ ಏನು ಅಂತ. ಆಗ ಹನುಮಂತ ಬಳಸಿದ ಶಕ್ತಿನೇ ಈ ಗರಿಮಾ ಶಕ್ತಿ. ಸಾಮಾನ್ಯ ದೇಹಕ್ಕೆ ಬೆಟ್ಟದಂತ ತೂಕನ
ತಂದುಕೋಬಹುದು. ಅದೇ ಈ ಗರಿಮಾ ಸಿದ್ಧಿ. ಇನ್ನ ಲಗಿಮಾ ಸಿದ್ಧಿ. ಈ ಲಗಿಮಾ ಸಿದ್ಧಿ ಏನ್ ಮಾಡುತ್ತೆ, ಹೇಗೆ ಗರಿಮಾ ಸಿದ್ಧಿನಲ್ಲಿ ದೇಹದ ತೂಕ ಹೆಚ್ಚಾಗುತ್ತೋ ಅದೇ ರೀತಿ ಈ ಲಗಿಮಾ ಸಿದ್ಧಿನಲ್ಲಿ ದೇಹದ ತೂಕ ತುಂಬಾನೇ ಕಡಿಮೆ ಆಗುತ್ತೆ. ಒಂದು ಪೇಪರ್ ಗಾಳಿನಲ್ಲಿ ಆರಿಬಿಟ್ರೆ ಎಷ್ಟು ತೂಕ ಇರುತ್ತೋ ಅಷ್ಟು ತೂಕನ ದೇಹ ಕಳ್ಕೊಳ್ಳುತ್ತೆ. ದೇಹ ಒರಿಜಿನಲ್ ಶೇಪ್ ಅಲ್ಲಿ ಇದ್ರೂ ಕೂಡ ಅದರ ಶಕ್ತಿ, ಆ ತೂಕ ಅನ್ನೋದೇನಿರುತ್ತೆ ಪೂರ್ತಿಯಾಗಿ 0 ತನಕನೂ ಇಳಿಸ್ಬೋದು. ಆಗ ಈಸಿಯಾಗಿ ಗಾಳಿನಲ್ಲಿ ಹಾರುವಂತ ಶಕ್ತಿ ಬರುತ್ತೆ. ಅದೇ ಲಗಿಮಾ ಸಿದ್ಧಿ. ಎಷ್ಟೋ ಜನ ರಾಕ್ಷಸರು ಇನ್ನ ಬೇರೆಯವರು ಈ ಸಿದ್ಧಿನ ಸಾಧಿಸ್ತಾ ಇದ್ರು. ಎಂತಕ್ಕೆ ಅಂದ್ರೆ ಅವರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾವೆಲ್ ಮಾಡಬೇಕು ಅಂದ್ರೆ 106 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ಅಂದ್ರೆ ಎಷ್ಟೋ ದಿನಗಳು, ಎಷ್ಟೋ ವರ್ಷಗಳು ತಗೊಂಡ್ಬಿಡುತ್ತೆ. ಆಗ ಈ ಲಗಿಮಾ ಸಿದ್ಧಿನ ಬಳಸಿ ಅವರು ಹಾರ್ತಾ ಇದ್ರು. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಹಾರ್ಕೊಂಡು ಹೋಗ್ತಾ ಇದ್ರು. ಅದಕ್ಕೆ ಬಳಸ್ತಾ ಇದ್ದಂತ ಸಿದ್ಧಿನೇ ಲಗಿಮಾ ಸಿದ್ಧಿ. ಇನ್ನ ನೆಕ್ಸ್ಟ್ ಸಿದ್ಧಿ ಬಂದು ಪ್ರಾಪ್ತಿ ಸಿದ್ಧಿ. ಈ ಸಿದ್ಧಿ ಏನ್ ಮಾಡ್ತಾ ಇತ್ತು, ದೇವತೆಗಳಿಗೆ ರಾಕ್ಷಸರಿಗೆ ಒಂದು ಶಕ್ತಿ ಕೊಡ್ತಾ ಇತ್ತು. ಗಾಳಿಯಿಂದ ಏನನ್ನ ಬೇಕಾದ್ರೂ ಪ್ರಾಪ್ತಿ ಮಾಡ್ಕೋಬಹುದಾಗಿತ್ತು. ದೇವತೆಗಳು ಯಾಕಾದ್ರೂ ಉಡುಗೊರೆ ಕೊಡ್ಬೇಕು ಅಂದ್ರೆ, ಇಲ್ಲ ವರ ಕೊಡ್ಬೇಕು ಅಂದ್ರೆ, ಆ ಬಟ್ಲಲ್ಲಿ ಹಾಲು ಕೊಡ್ಬೇಕು ಅಂದಾಗ ಏನ್ ಮಾಡ್ತಾ ಇದ್ರು, ಗಾಳಿಯಿಂದ ಕೆಲವಷ್ಟನ್ನ ಸೃಷ್ಟಿ ಮಾಡ್ತಾ ಇದ್ರು. ಅದೇ ಪ್ರಾಪ್ತಿ ಸಿದ್ಧಿ. ಇನ್ನ ರಾಕ್ಷಸರು ಕೂಡ ಯುದ್ಧ ಮಾಡುವಾಗ ನೀವು ನೋಡಿರ್ಬೋದು, ನಮ್ಮ ಮಾಮೂಲಿ ಟಿವಿ ಮೀಡಿಯಾಗಳಲ್ಲೆಲ್ಲ ತೋರಿಸ್ತಾರಲ್ಲ, ಕತ್ತಿಗಳನ್ನ ಗದೆಗಳನ್ನ ಹೀಗೆ ಕೈಯಲ್ಲಿ ಗಾಳಿನಲ್ಲಿ ತೋರಿಸ್ತಾ ಇದ್ದಾಗೆ ಗದೆ ಕೈಗೆ ಬಂದ್ಬಿಡ್ತಾ ಇತ್ತು, ಇನ್ನು ಕತ್ತಿಗಳು ಕೈಗೆ ಬಂದ್ಬಿಡ್ತಾ ಇತ್ತು, ಆಯುಧಗಳು ಕೈಗೆ ಬಂದ್ಬಿಡ್ತಾ ಇತ್ತು. ಈ ರೀತಿ ಸಿದ್ಧಿನೇ ಪ್ರಾಪ್ತಿ ಸಿದ್ಧಿ. ಅವ್ರು ಏನನ್ನ ಬೇಕಾದ್ರೂ ಅನ್ಕೊಂಡು ಅದನ್ನ ಪಡಿಬಹುದಾಗಿತ್ತು. ಅದೇ ಪ್ರಾಪ್ತಿ ಸಿದ್ಧಿ. ಇದರಿಂದಾನೇ ಯುದ್ಧಗಳು ನಡೆಯುವಾಗ ಇನ್ನ ಬೇರೆ ಸಮಯದಲ್ಲಿ ಅವರು ಈ ಆಯುಧಗಳನ್ನ ಪಡ್ಕೊಳ್ತಾ ಇದ್ರು. ಅದನ್ನ ಸಾಧಿಸೋದಕ್ಕೆ ರಾಕ್ಷಸರು ತುಂಬಾನೇ ಸಾಧನೆ ಮಾಡ್ತಾ ಇದ್ರು. ದೇವತೆಗಳು ಕೂಡ ಸಾಧನೆ ಮಾಡಿ ಈ ಸಿದ್ಧಿನ ಪಡ್ಕೊಳ್ತಾ ಇದ್ರು. ಪ್ರಾಪ್ತಿ ಸಿದ್ಧಿ. ನೆಕ್ಸ್ಟ್ ಪ್ರಾಕಾಮ್ಯ ಸಿದ್ಧಿ ಅಂತ ಇದೆ. ಈ ಸಿದ್ಧಿ ಏನು ಅಂದ್ರೆ, ಅವರು ಜೀವಿತಾವಧಿ ಏನಿರುತ್ತೆ ಆ ಸಮಯನ ಅವರು ಹೆಚ್ಚಿಸ್ಕೋಬಹುದಾಗಿತ್ತು. ಹೇಗೆ, ನಾರ್ಮಲ್ ಆಗಿ ಭೂಮಿ ಮೇಲಿದ್ರೆ ಜೀವಿತಾವಧಿ ಇಷ್ಟೇ ಅಂತ ಇರುತ್ತೆ, ಬೇರೆ ಕಡೆ ಇದ್ರೆ ನೀರಿನಲ್ಲಿ ಹೋಗಿ ವಾಸ ಮಾಡ್ಬೋದಾಗಿತ್ತು. ಎಕ್ಸಾಂಪಲ್, ಈಗ ಫಾರಿನ್ ಅಲ್ಲಿ ಯಾರೋ ಒಬ್ರು ಒಂದು 10 ವರ್ಷ ನೀರಿನಲ್ಲಿದ್ದು ಅವರ ಆಯಸ್ಸು ಅನ್ನೋದು ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಏನಕ್ಕೆ ನೀರಲ್ಲಿದ್ದಾಗ ಬೇರೆ ರೀತಿ ಬದಲಾವಣೆಗಳಾಗುತ್ತೆ, ಟೆಲಿಪೋರ್ಟೇಷನ್ ಅಂತ ಹೇಳ್ತಾರೆ. ಆ ರೀತಿ ಬದಲಾವಣೆಗಳು ದೇಹದಲ್ಲಿ ಆಗುತ್ತೆ. ಹೀಗೆ ಋಷಿ ಮುನಿಗಳು ಇನ್ನ ಎಷ್ಟೋ ರಾಕ್ಷಸರು ನೀರಲ್ಲಿ ಹೋಗಿ ಬದುಕ್ತಾ ಇದ್ರು ಟೆಲಿಪೋರ್ಟಿಂಗ್ ಸಹಾಯದಿಂದ. ಅದನ್ನೇ ಅವರು ಕರೆದಿದ್ದು ಪ್ರಾಕಾಮ್ಯ ಸಿದ್ಧಿ ಅಂತ. ಈ ಸಿದ್ಧಿಯಿಂದ ನೀರಿನಲ್ಲಿ ಬದುಕ್ತಾ ಇದ್ರು, ನೀರಿನಲ್ಲಿ ತಪಸ್ಸು ಮಾಡ್ತಾ ಇದ್ರು. ನಾರ್ಮಲ್ ಆಗಿ ಭೂಮಿ ಮೇಲೆ ಕುತ್ಕೊಂಡು ತಪಸ್ಸು ಮಾಡುವಾಗ, ಇಲ್ಲ ಬೇರೆ ಏನಾದ್ರು ಮಾಡುವಾಗ ಆ ತಪಸ್ಸಿಗೆ ಭಂಗ ಆಗುತ್ತೆ ಅನ್ನೋದಕ್ಕೋಸ್ಕರನೇ ನೀರಲ್ಲಿ ಕೂತಿ ತಪಸ್ಸು ಮಾಡ್ತಾ ಇದ್ರು. ಋಷಿ ಮುನಿಗಳಾಗ್ಬೋದು, ರಾಕ್ಷಸರಾಗ್ಬೋದು, ಇನ್ಕ್ಲೂಡಿಂಗ್ ನಮ್ಗೆ ದುರ್ಯೋಧನನ ಕತೆ ಗೊತ್ತು. ದುರ್ಯೋಧನ ಕೂಡ ಕೊನೆ ಭಾಗದಲ್ಲಿ, ಮಹಾಭಾರತದ ಕೊನೆಯ ಭಾಗದಲ್ಲಿ ನೀರಿನ ಒಳಗಡೆ ಹೋಗಿ ಕೂತಿದ್ದ. ಆ ಸಮಯದಲ್ಲಿ ಭೀಮ ಅವನನ್ನ ಬೈದ. ಆ ಮಾತುಗಳನ್ನ ಕೇಳಿ ತಡ್ಕೊಳ್ಳೋದಕ್ಕಾಗದೆ ನೀರಿನಿಂದ ಹೊರಬಂದ ಅನ್ನೋ ಕಥೆಗಳನ್ನ ಕೇಳಿದೀವಲ್ಲ. ಆ ಸಿದ್ಧಿನ ಪಡ್ಕೊಂಡಿದ್ದ ದುರ್ಯೋಧನ. ಪ್ರಾಕಾಮ್ಯ ಸಿದ್ಧಿ. ನೀರಿನಲ್ಲಿ ಕೂತ್ಕೊಂಡು ತಪಸ್ಸು ಮಾಡಬಹುದು, ಎಷ್ಟೋ ದಿನಗಳ ಕಾಲ ಅಲ್ಲಿ ಬದುಕಬಹುದಾದಂತ ಸಿದ್ಧಿಗಳು ಇದು. ಇನ್ನ ಇಸಿತ್ವ ಸಿದ್ಧಿ. ಈ ಸಿದ್ಧಿ ಅಷ್ಟು ಸುಲಭ ಇರಲಿಲ್ಲ, ಎಲ್ಲರ ಕೈಲೂ ಆಗ್ತಾ ಇರ್ಲಿಲ್ಲ. ಕಾರಣ ಏನು ಅಂದ್ರೆ, ಪ್ರಕೃತಿನ ಕಂಟ್ರೋಲ್ ಮಾಡುವಂತ ಒಂದು ಸಿದ್ಧಿ ಇದು. ದೇವತೆಗಳು ಈ ಸಿದ್ಧಿನ ಈಸಿಯಾಗಿ ಪಡ್ಕೊಳ್ತಾ ಇದ್ರು. ಆದ್ರೆ ರಾಕ್ಷಸರಿಗೆ ಈ ಸಿದ್ಧಿ ಅನ್ನೋದು ತುಂಬಾ ಕಷ್ಟ ಆಯ್ತು. ಅಂದ್ರೆ ಅವ್ರಿಗಿದ್ದಂತ ಸಿದ್ಧಿ ಆಕಾಶದಿಂದ ಇದ್ದಕ್ಕಿದ್ದಾಗೆ ಮಳೆ ಬರ್ಸೋದು, ಜೋರಾಗಿ ಗಾಳಿ ಬೀಸುವಾಗ ಮಾಡೋದು, ಸಡನ್ ಆಗಿ ಒಂದು ಜಾಗದಲ್ಲಿ ಗಿಡ ಬೆಳೆಯುವಾಗ ಮಾಡೋದು, ಮರ ಬೆಳೆಯುವಾಗ ಮಾಡೋದು, ಇನ್ನ ಮರದಲ್ಲಿ ಹಣ್ಣು ಬಿಡುವಾಗ ಮಾಡೋದು. ಈ ರೀತಿ ಸಿದ್ಧಿನೇ ಈ ಇಸಿತ್ವ ಸಿದ್ಧಿ. ಇದನ್ನ ಸಾಧಿಸೋದು ತುಂಬಾನೇ ಕಷ್ಟ ಆಯ್ತು. ಅದಕ್ಕೋಸ್ಕರ ಇದನ್ನ ಜಾಸ್ತಿ ದೇವತೆಗಳು ಸಾಧನೆ ಮಾಡ್ತಾ ಇದ್ರು. ಜಾಸ್ತಿ ಅಂದ್ರೆ ಎಲ್ಲಾ ದೇವತೆಗಳು ಈ ಸಿದ್ಧಿ ಇರಲಿಲ್ಲ, ಕೆಲವಷ್ಟು ಜನ ಮಾತ್ರ ಇಂಥ ಸಿದ್ಧಿಗಳನ್ನ ಸಾಧಿಸ್ತಾ ಇದ್ರು. ಅಸ್ತಿ ಋಷಿ ಮುನಿಗಳು ಇಂಥ ಸಿದ್ಧಿನ ಸಾಧಿಸೋದಕ್ಕೆ ಸಾವಿರಾರು ವರ್ಷಗಳು ತಪಸ್ ಮಾಡ್ತಾ ಇದ್ರು. ನಾನು ಹೇಳಿದ್ನಲ್ಲ, ಇಂದಿನ ಸಿದ್ಧಿಗಳನ್ನ ಬಳಸ್ಕೊಂಡು ನೀರಲ್ಲಿ ಕೂಡ ತಪಸ್ ಮಾಡಿದ್ದಾರೆ. ಸಾವಿರಾರು ವರ್ಷ ತಪಸ್ ಮಾಡಿದ ಫಲಾನೇ ಅಷ್ಟ ಸಿದ್ಧಿಗಳು ಅವರಿಗೆ ಪ್ರಾಪ್ತಿ ಆಗ್ತಾ ಇತ್ತು. ಅದರಲ್ಲಿ ಈ ಸಿದ್ಧಿ ಕೂಡ ಇಸಿತ್ವ ಸಿದ್ಧಿಯಿಂದ ಅವರು ಏನು ಬೇಕಾದ್ರೂ ಪ್ರಕೃತಿನಲ್ಲಿ ಬದಲಾವಣೆಗಳನ್ನ ಮಾಡಬಹುದಾಗಿತ್ತು, ಆಗುವಂತ ವಿಷಯಗಳನ್ನ ತಡಿಬಹುದಾಗಿತ್ತು. ನೆಕ್ಸ್ಟ್ ಬೇಕಾದ ವಿಷಯಗಳನ್ನ ಜನರೇಟ್ ಮಾಡಬಹುದಾಗಿತ್ತು. ಅವರು ಬಿರುಗಾಳಿ ಆಗಿರ್ಬೋದು, ಸುನಾಮಿ ಆಗಿರ್ಬೋದು, ಏನು ಬೇಕಾದ್ರೂ ಜನರೇಟ್ ಮಾಡುವಂತ ಶಕ್ತಿ ಅವರಿಗೆ ಬರ್ತಾ ಇತ್ತು. ಅದೇ ಇಸಿತ್ವ ಸಿದ್ಧಿ. ಇನ್ನ ವಾಸಿತ್ವ ಸಿದ್ಧಿ ಅಂತ ಒಂದಿದೆ. ಈ ಸಿದ್ಧಿ ಏನು ಅಂದ್ರೆ, ಪ್ರಾಣಿಗಳನ್ನಾಗ್ಲಿ ಮನುಷ್ಯರನ್ನಾಗ್ಲಿ ಕಂಟ್ರೋಲ್ ಮಾಡುವಂತ ಒಂದು ಸಿದ್ಧಿ. ಅಷ್ಟು ಈಸಿಯಾದ ಸಿದ್ಧಿಗಳಲ್ಲ ಇದೆಲ್ಲ.
ಆಗಿನ ಕಾಲದಲ್ಲೂ ಪ್ರಾಣಿಗಳಿಂದ ದಾಳಿ ಆಗ್ತಾ ಇತ್ತು, ಅವುಗಳನ್ನ ಕಂಟ್ರೋಲ್ ಮಾಡುವಂತ ಒಂದು ಶಕ್ತಿ ಇತ್ತು, ಅದೇ ವಾಸಿತ್ವ ಸಿದ್ಧಿ. ಈ ಸಿದ್ಧಿನಲ್ಲಿ ಪ್ರಾಣಿಗಳಾಗ್ಬೋದು ಇಲ್ಲ ನಾರ್ಮಲ್ ಮನುಷ್ಯರಾಗ್ಬೋದು, ಅವ್ರನ್ನ ಮಾಯೆಯಿಂದ ಕಂಟ್ರೋಲ್ ಮಾಡ್ತಾ ಇದ್ರು. ಈಗ ಹೇಗೆ ಹಿಪ್ನೋಟೈಸ್ ಅಂತ ಹೇಳ್ತಾರೋ ಅದೇ ರೀತಿ ಆಗಿನ ಕಾಲದಲ್ಲೂ ಪ್ರಾಣಿಗಳನ್ನ ಮನುಷ್ಯರನ್ನ ಹಿಪ್ನೋಟೈಸ್ ಮಾಡಿ ಅವರನ್ನ ನಮ್ಮ ದಾರಿಗೆ ಕರ್ಕೊಂಡ್ಬರುವಂತ ಕೆಲಸ ಮಾಡ್ತಾ ಇದ್ದಿದೆ ಈ ವಾಸಿತ್ವ ಸಿದ್ಧಿ. ಈ ತರ ಅಷ್ಟಸಿದ್ಧಿಗಳು ಇರೋದು ಎಲ್ಲರಿಗೂ ಗೊತ್ತಿರೋದೆ. ಇನ್ನು ಅದನ್ನ ಬಿಟ್ಟು ಈಗ ಶೈವ ಪರಂಪರೆ ಪ್ಲಸ್ ವೈಷ್ಣವ ಪರಂಪರೆ ಅಂತ ನಾವು ಮಾಡ್ಕೊಂಡಿದೀವಿ. ಬಟ್ ಆದ್ರೆ ಆಗಿನ ಕಾಲದಲ್ಲಿ ಕೆಲವಷ್ಟು ಸಿದ್ಧಿಗಳನ್ನ ಪ್ರಾಪ್ತಿ ಮಾಡ್ಕೊಳ್ತಾ ಇದ್ರು, ಪ್ರಕೃತಿ ಜೊತೆ ಬದುಕೋದಕ್ಕೋಸ್ಕರ ಸಿದ್ಧಿಗಳನ್ನ ಪ್ರಾಪ್ತಿ ಮಾಡ್ಕೊಳ್ತಾ ಇದ್ರು. ಆ ಸಿದ್ಧಿಗಳನ್ನ ಕೆಲವಷ್ಟು ವೈಷ್ಣವ ಪರಂಪರೆಯಲ್ಲಿ ಬರ್ದಿದ್ದೇವೆ, ಕೆಲವಷ್ಟು ಶೈವ ಪರಂಪರೆಯಲ್ಲಿ ಅವರ ಪುರಾಣಗಳಲ್ಲಿ ಉಲ್ಲೇಖಗಳಿದೆ. ಅಂತ ಸಿದ್ಧಿಗಳು ಯಾವುದು ಅಂದ್ರೆ ತ್ರಿಕಾಲ ಜ್ಞಾನ ಸಿದ್ಧಿ. ಅಂದ್ರೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಇದೆಲ್ಲದರಲ್ಲೂ ಏನೇನಾಗುತ್ತೆ ಅನ್ನೋದನ್ನ ತಿಳ್ಕೋಬಹುದಾಗಿತ್ತು. ಅವರು ಕೂತಿದ್ದ ಜಾಗದಲ್ಲೇ ಈಗ ಜ್ಞಾನಿಗಳು ಮುಂದೆ ಏನಾಗುತ್ತೆ ಅಂತ ಹೇಗೆ ಕಾಲಜ್ಞಾನಗಳನ್ನ ಬರೆದಿದ್ರು ಅದನ್ನ ತಿಳ್ಕೊಳ್ಳೋದೇ ತ್ರಿಕಾಲ ಜ್ಞಾನ. ಹಿಂದೆ ಏನಾಗಿತ್ತು ಅಂತ ಹೇಳ್ತಾರಲ್ಲ ಅದು ತ್ರಿಕಾಲ ಜ್ಞಾನನೇ. ಭೂತ, ಭವಿಷ್ಯತ್, ವರ್ತಮಾನ ಈ ಮೂರನ್ನು ಕೂತಿದ್ದ ಜಾಗದಲ್ಲಿ ಜ್ಞಾನ ದೃಷ್ಟಿಯಿಂದ ನೋಡೋದೇ ತ್ರಿಕಾಲ ಜ್ಞಾನ. ತ್ರಿಕಾಲ ಜ್ಞಾನಿ ಅಂತಾನೆ ಅವ್ರನ್ನ ಕರೀತಾ ಇದ್ರು. ಇದು ಕೂಡ ಒಂದು ಸಿದ್ಧಿ. ಕೆಲವೊಂದು ಪುರಾಣಗಳಲ್ಲಿ ಮಾತ್ರ ಈ ಉಲ್ಲೇಖ ಇದೆ. ಅಷ್ಟ ಸಿದ್ಧಿಗಳನ್ನ ಬಿಟ್ಟು ಎಷ್ಟೋ ಸಿದ್ಧಿಗಳು ಅನ್ನಲ್ಲ, ಇವು ಕೂಡ ಅವರಲ್ಲಿ ಒಂದು. ಇನ್ನ ನೆಕ್ಸ್ಟ್ ಸಿದ್ಧಿ ಬಂದು ಅದ್ವಾಂದ ಸಿದ್ಧಿ. ಶಾಖ, ಶೀತ ಈ ತರ ಸಹಿಷ್ಣುತೆ ಅಂದ್ರೆ ನೇಚರಲ್ ಇರುತ್ತಲ್ಲ, ಬಿಸಿ ತಣ್ಣಗಿರುವಂಥದ್ದು, ಕೋಲ್ಡ್, ಈ ಎರಡನ್ನು ತಡ್ಕೊಳ್ಳುವಂತ ಸಿದ್ಧಿ. ಈಗ ನಮ್ಮ ಋಷಿ ಮುನಿಗಳು ಬೇಡ, ಸಾಧುಗಳು ಎಷ್ಟೋ ಜನ ಹಿಮಾಲಯದಲ್ಲಿ ಹೋಗಿ ತಪಸ್ ಮಾಡ್ತಾ ಇರ್ತಾರೆ, ಅವ್ರು ಚಳಿ ಅನ್ಸಲ್ವಾ, ಬಟ್ಟೆನೆ ಹಾಕಿರೋದಿಲ್ಲ ಅಂತ ಮಾತಾಡ್ತಾ ಇರ್ತೀವಲ್ಲ, ಅಂತ ಒಂದು ಸಿದ್ಧಿ ಇದು ಅದ್ವಾಂದ್ವ ಸಿದ್ಧಿ ಅಂತ ಹೇಳ್ತಾರೆ. ಇದ್ರಲ್ಲಿ ಏನು ಅಂದ್ರೆ ಶಾಖನೂ ಕಂಟ್ರೋಲ್ ಮಾಡ್ಬೋದು, ಶೀತನೂ ಕಂಟ್ರೋಲ್ ಮಾಡ್ಬೋದು. ಅವರ ದೇಹಕ್ಕೆ ಅವೆರಡು ತಟ್ಟದೇ ಇರೋ ತರ ಕಂಟ್ರೋಲ್ ಮಾಡೋದೇ ಈ ಸಿದ್ಧಿಯ ಶಕ್ತಿ. ಅದು ಕೂಡ ಸಾಧನೆ ಮಾಡಿದ್ರೆ ಮಾತ್ರ ಸಿಗುತ್ತೆ. ಇನ್ನು ಮುಂದಿನ ಸಿದ್ಧಿ ಬಂದು ಪರಚಿತ್ತ ಆದಿ ಅಭಿಜ್ಞಾತ ಸಿದ್ಧಿ ಅಂತ ಕರೆದಿದ್ದಾರೆ. ಇದರಲ್ಲಿ ಏನು ಅಂದ್ರೆ ಬೇರೆಯವರ ಮನಸ್ಸಿನ ಒಳಗಡೆ ಏನಿದೆ ಅಂತ ತಿಳ್ಕೊಳ್ಳೋದು. ಈಗ ನಾವು ಆಸ್ಟ್ರಾಲಜರ್ ಹತ್ರ ಹೋಗ್ತೀವಿ, ಇಲ್ಲ ಬೇರೆ ತುಂಬಾ ಜ್ಞಾನ ಇರುವಂತ ವ್ಯಕ್ತಿ ಹತ್ರ ಹೋಗ್ತೀವಿ, ಅವ್ರು ನಮ್ಮ ಮನಸ್ಸಿನ ಒಳಗಡೆ ಏನಿದೆ, ನಮ್ಗೆ ಯಾವ ರೀತಿ ತೊಂದರೆ ಇದೆ ಅಂತ ತಿಳ್ಕೊಳ್ತಾರಲ್ಲ ಅದೇ ಅಭಿಜ್ಞಾತ ಸಿದ್ಧಿ ಅಂತ ಕರೆದಿದ್ದಾರೆ. ಅಗ್ನಿ, ಅರ್ಕ, ಅಂಬು, ವಿಷ, ಆದೀನಂ ಪ್ರತಿಷ್ಠಾಂಬ ಸಿದ್ಧಿ ಅಂತ ಒಂದಿದೆ. ಅದೇನಂದ್ರೆ ಬೆಂಕಿ, ನೀರು, ಸೂರ್ಯ, ವಿಷ ಎಲ್ಲಾದ್ರೂ ಪ್ರಭಾವ ಎಷ್ಟಿರುತ್ತೆ ನಮ್ಮ ಮೇಲೆ ಅನ್ನೋದನ್ನ ತಿಳ್ಕೊಬಹುದಾದಂತ ಒಂದು ಸಿದ್ಧಿ. ಕೆಲವೊಬ್ರಿಗೆ ಬೆಂಕಿ ಸುಡೋದಿಲ್ಲ, ವಿಷ ಎಫೆಕ್ಟ್ ಆಗ್ತಾ ಇರ್ಲಿಲ್ಲ. ಈ ಸಿದ್ಧಿನ ಪಡ್ಕೊಂಡವ್ರಿಗೆ ಆ ಇಂಪ್ಯಾಕ್ಟ್ ಏನಾಗುತ್ತೆ ಅನ್ನೋದು ಗೊತ್ತಿರ್ತಾ ಇತ್ತು. ಇನ್ನ ಅಪಾರ ಜಯ ಸಿದ್ಧಿ ಅಂತ ಒಂದಿತ್ತು. ಇದು ಏನಂದ್ರೆ ಇವ್ರನ್ನ ಯಾರು ಕೂಡ ಗೆಲ್ಲೋದಕ್ಕಾಗ್ತಾ ಇರ್ಲಿಲ್ಲ, ಯಾರು ಇವ್ರನ್ನ ಕಟ್ಟ ಹಾಕೋದಕ್ಕಾಗ್ತಾ ಇರ್ಲಿಲ್ಲ, ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇರ್ಲಿಲ್ಲ. ಅಂತ ಸಿದ್ಧಿ, ಇಂಥ ಸಿದ್ಧಿನ ಯಾರು ಪಡ್ಕೊಂಡಿದ್ರು ಭೂಮಿ ಮೇಲೆ? ಪುರಾಣಗಳಲ್ಲಿ ಇಂಥದ್ದೆಲ್ಲ ಉಲ್ಲೇಖ ಇದೆ. ಅಪಾರ ಜಯ ಸಿದ್ಧಿನ ರಾಕ್ಷಸರು ಅಷ್ಟು ಈಸಿಯಾಗಿ ಪಡ್ಕೊಳಕ್ ಆಗ್ತಾ ಇಲ್ಲ, ಕೆಲವಷ್ಟು ದೇವತೆಗಳು ಮಾತ್ರ ಈ ಸಿದ್ಧಿನ ಪಡ್ಕೊಂಡಿದ್ರು. ಇನ್ನ ಅಣುಮಿರ್ಮತಂ ಸಿದ್ಧಿ ಅಂದ್ರೆ ಬಾಯಾರಿಕೆ, ಹಸಿವು, ಈ ತರ ಯಾವುದೇ ರೀತಿ ದೇಹಕ್ಕೆ ಏನ ತೊಂದರೆಗಳಿದಾವೋ, ಮಾಮೂಲಿ ದೇಹಕ್ಕೆ ಏನೇನು ಆಸೆಗಳಿದಾವೋ ಅಂಥದ್ದೆಲ್ಲ ಇರೋದಿಲ್ಲ, ಬಾಯಾರಿಕೆ ಆಗೋದಿಲ್ಲ, ಹಸಿವು ಆಗೋದಿಲ್ಲ. ಅಂತ ಸಿದ್ಧಿನೇ ಅಣುರ್ಮಿತ್ವಂ ಸಿದ್ಧಿ ಅಂತ ಕರೆದಿದ್ದಾರೆ. ಈ ಸಿದ್ಧಿನ ಸಾಧಿಸಿದ್ರೆ ಮನುಷ್ಯನಿಗೆ ಹಸಿವು ಅನ್ನೋದಾಗೋದಿಲ್ಲ. ಈಗ ಮಾಮೂಲಿ ಹೇಳಿದ್ನಲ್ಲ ಮೊದಲೇ, ಹಿಮಾಲಯದಲ್ಲಿ ಕೂತು ತಪಸ್ ಮಾಡೋರು ಇಂಥ ಸಿದ್ಧಿಗಳನ್ನ ಸಾಧಿಸಿರ್ತಾರೆ. ಅವ್ರಿಗೆ ಶೀತ, ಗಾಳಿ ಇದೆಲ್ಲ ಏನು ಇಂಪ್ಯಾಕ್ಟ್ ಮಾಡೋದಿಲ್ಲ, ಹಾಗೆ ಹಸಿವು, ಬಾಯಾರಿಕೆ ಅನ್ನೋದೆಲ್ಲ ಇರೋದೇ ಇಲ್ಲ. ಆ ರೀತಿ ಸಿದ್ಧಿ ಇದು ಕೂಡ. ಇನ್ನ ದೂರ ಶ್ರವಣ ಸಿದ್ಧಿ ಅಂತ ಇದೆ. ಅಂದ್ರೆ ದೂರದಲ್ಲಿ ನಡೀತಾ ಇರುವಂತ ವಿಷಯಗಳನ್ನ ಕೇಳಿಸ್ಕೊಳ್ಳೋದು. ಸುಮಾರು ಎಷ್ಟೋ 1000 ಕಿಲೋಮೀಟರ್ ಅಲ್ಲಿ ನಡೀತಾ ಇರುವಂತ ವಿಷಯಗಳು ಕಿವಿನಲ್ಲಿ ಕೇಳಿಸ್ಕೊಳ್ಳುವಂತ ಶಕ್ತಿ ದೂರ ಶ್ರವಣ ಸುದ್ದಿ. ಇನ್ನ ನೆಕ್ಸ್ಟ್ ದೂರದರ್ಶನ ಸುದ್ದಿ. ದೂರದಲ್ಲಿರುವಂತ ವಸ್ತುಗಳನ್ನ ನೋಡ್ಬೋದು, ಅಲ್ಲಿ ಏನ್ ಆಗ್ತಾ ಇದೆ ಅಂತ ತಿಳ್ಕೋಬಹುದು. ಅಂತ ವಿಷಯಗಳನ್ನ ಇಲ್ಲೇ ಕೂತಿದ್ದ ಜಾಗದಲ್ಲೇ ತಿಳಿಸುವಂತ ಜ್ಞಾನ ದೃಷ್ಟಿ ಇರುತ್ತಲ್ಲ, ಆ ರೀತಿ ಮಾಡುವಂಥದ್ದು ದೂರದರ್ಶನಂ ಸಿದ್ಧಿ. ಮನೋಜವ ಸಿದ್ಧಿ ಅಂತ ಒಂದಿದೆ. ಈ ಸಿದ್ಧಿ ಏನು ಅಂದ್ರೆ ಮನುಷ್ಯ ಅವನಿಗೆ ಎಲ್ಲಿ ಬೇಕಲ್ಲೂ ಮೂವ್ ಮಾಡ್ಬೋದು, ಟೆಲಿಪೋರ್ಟಿಂಗ್ ಅಂತ ಕರೀತಾರೆ. ಅಂದ್ರೆ ನಾವಿಲ್ಲಿ ಕೂತಿರ್ತೀವಿ, ಅವ್ರು ಚಿಟಿಕೆ ಹೊಡೆದ್ರೆ ನೆಕ್ಸ್ಟ್ ಟಕ್ ಅಂತ ಇನ್ನೊಂದ್ ಕಡೆ ಇರ್ತಾರೆ, ಮತ್ತೆ ಚಿಟಿಕೆ ಹೊಡೆದ್ರೆ ಇನ್ನೊಂದ್ ಕಡೆ ಇರ್ತಾರೆ. ಈ ರೀತಿ ಮನುಷ್ಯ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಿತಿನ್ ಸೆಕೆಂಡ್ಸ್ ಅಲ್ಲಿ ಹೋಗ್ಬಿಡ್ಬೋದಾಗಿತ್ತು. ಅದೇ ಟೆಲಿಪೋರ್ಟೇಷನ್, ಅದನ್ನೇ ಮನೋಜವ ಸಿದ್ಧಿ ಅಂತ ಕರೆದಿದ್ದಾರೆ. ಈಗ ಇಲ್ಲಿರೋರು ಒಂದೇ ನಿಮಿಷದಲ್ಲಿ ಅಮೆರಿಕಾದಲ್ಲಿ ಇರಬಹುದು. ಅಂತ ಸಿದ್ಧಿಗಳು, ಈಗ ದೇವತೆಗಳು ಇಲ್ಲಿರ್ತಾರೆ ಮತ್ತೆ ಅಲ್ಲೂ ಇರ್ತಾರೆ ಅನ್ನೋ ಫೀಲ್ ಆಗುತ್ತಲ್ಲ, ಅದನ್ನೇ ಈ ಸಿದ್ಧಿ ಪಡ್ಕೊಂಡಿರುವಂತ ದೇವತೆಗಳು ಮಾತ್ರ ಸಾಧ್ಯ ಆಗುತ್ತೆ, ಮನೋಜವ ಸಿದ್ಧಿ ಪಡ್ಕೊಂಡಿದ್ದವ್ರಿಗೆ. ಕಾಮರೂಪಂ ಸಿದ್ಧಿ ಅಂತ ಕೂಡ ಒಂದಿದೆ. ಈ ಸಿದ್ಧಿ ಏನು ಅಂದ್ರೆ ತನಗೆ ಯಾವ ರೂಪ ಬೇಕೋ ಆ ರೂಪನ ಪಡ್ಕೋಬಹುದು. ಹುಡುಗಿ ಆಗ್ಬೋದು, ಹುಡುಗ ಆಗ್ಬೋದು, ಯಾವ ರೂಪ ಬೇಕೋ ಆ ರೂಪ
ರೂಪಗಳನ್ನ ಪಡ್ಕೊಳ್ಳುವಂಥದ್ದೇ ಈ ಕಾಮರೂಪಂ ಸಿದ್ಧಿ. ಪರಾಕಾಯ ಪ್ರವೇಶ ಸಿದ್ಧಿ ಅಂದ್ರೆ ಬೇರೆಯವರ ದೇಹನ ಎಂಟ್ರಿ ಆಗಿ ಅವರ ದೇಹನ ಕಂಟ್ರೋಲ್ ಮಾಡುವಂತ ಒಂದು ಸಿದ್ಧಿ ಪರಾಕಾಯ ಪ್ರವೇಶ. ಈ ಮಾತುಗಳನ್ನೆಲ್ಲ ನಾವು ಕೇಳಿರ್ತೀವಿ, ಅಂತ ಸಿದ್ಧಿಗಳು ಕೂಡ ಇದಾವೆ. ಪರಾಕಾಯ ಪ್ರವೇಶ ಪ್ರಾಣಿಗಳಿಗಾಗ್ಬೋದು, ಇನ್ನ ಮನುಷ್ಯರಿಗಾಗ್ಬೋದು, ಅವರ ದೇಹದಲ್ಲಿ ಹೋಗಿ ಅವರ ದೇಹನ ಕಂಟ್ರೋಲ್ ಮಾಡುವಂತ ಶಕ್ತಿನೇ ಪರಾಕಾಯ ಪ್ರವೇಶ. ಈಗ ಮನುಷ್ಯರ ಮೇಲೆ ಏನೋ ಬಂತು ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಲ್ಲ, ಅದನ್ನೇ ಪರಾಕಾಯ ಪ್ರವೇಶ ಅಂತಾನೂ ಕರೆದಿದ್ದಾರೆ. ದೇವರು ಬಂತು ಹಾಗೆ ಹೀಗೆ ಅಂತ ಕೆಲವೊಬ್ರು ನಾಟಕ ಆಡ್ತಾ ಇರ್ತಾರೆ, ಒರಿಜಿನಲ್ಗೂ ಬರುವಂತ ಚಾನ್ಸಸ್ ಇರುತ್ತೆ. ಅದನ್ನೇ ಪರಾಕಾಯ ಪ್ರವೇಶ. ಕೆಲವಷ್ಟು ಋಷಿ ಮುನಿಗಳು ಇನ್ನು ಬೇರೆಯವರು ಇಂಥ ಶಕ್ತಿನ ಹೊಂದಿದ್ರು, ಅವರು ಪರಾಕಾಯ ಪ್ರವೇಶ ಮಾಡಿ ಎಷ್ಟೋ ಕೆಲಸಗಳನ್ನ ಮಾಡಿದ್ದಾರೆ. ಸ್ವಚ್ಛಂದ ಮೃತ್ಯು ಸಿದ್ಧಿ ಅಂದ್ರೆ ತಮಗೆ ಬಯಸಿದಾಗ ಸಾವನ್ನ ಪಡಿಬಹುದು, ಅವ್ರು ಇಷ್ಟಪಟ್ಟಾಗ ಸಾಯ್ಬಹುದು ಅಂತ ಸಿದ್ಧಿ ಇದು ಕೂಡ. ಸ್ವಚ್ಛಂದ ಮೃತ್ಯು, ನನಗಿಷ್ಟ ಬಂದಾಗ ನಾನು ಸಾಯ್ತೀನಿ ಅಂತ ಕಾಯುವಂತ ಸಿದ್ಧಿ. ಯಮ ಬಂದು ಕರ್ಕೊಂಡು ಹೋಗ್ತೀನಿ ಅಂದ್ರೂ ಕರ್ಕೊಂಡು ಹೋಗಕ್ಕಾಗಲ್ಲ ಅಂತ ಸಿದ್ಧಿ ಇದು ಸ್ವಚ್ಛಂದ ಮೃತ್ಯುಂ ಸಿದ್ಧಿ. ಇನ್ನು ನೆಕ್ಸ್ಟ್ ಸಿದ್ಧಿ ಬಂದು ಅನುದರ್ಶನಂ ಸಿದ್ಧಿ ಅಂತ ಇದೆ. ಇದು ಏನಂದ್ರೆ ದೇವರುಗಳು ಏನ್ ಮಾಡ್ತಾ ಇದ್ದಾರೆ, ಅವರು ಯಾವ ಕೆಲಸ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಬಹುದಾದಂತ ಒಂದು ಸಿದ್ಧಿ. ಹಿಂದಿನ ಕಾಲದಲ್ಲಿ ದೇವರವರು ಏನೇನ್ ಮಾಡಿದ್ರು, ಈಗ ಹೇಳ್ತಾ ಇರ್ತಾರಲ್ಲ ಕೆಲವೊಬ್ರು, ಆಸ್ಟ್ರಲ್ ಟ್ರಾವೆಲ್ ಮಾಡಿದ್ವಿ, ಅಲ್ಲಿ ದೇವರು ಹಿಮಾಲಯದಲ್ಲಿ ಈ ತರ ಮಾಡ್ತಾ ಇದ್ರು, ಹೀಗ್ ಮಾಡ್ತಾ ಇದ್ರು ಅಂತ. ಆ ಸಿದ್ಧಿ ಬಂದು ಇದೆ, ಅನುದರ್ಶನಂ ಸಿದ್ಧಿ ಅಂತ ಕರೀತಾರೆ. ಯಥಾಸಂಕಲ್ಪಂ ಸಂಸಿದ್ಧಿ ಅಂತ ಒಂದು ಸಿದ್ಧಿ ಇದೆ. ಇದು ಏನು ಅಂದ್ರೆ ನಾವು ಏನ್ ನಿರ್ಧಾರ ಮಾಡಿರ್ತೀವೋ ಅದನ್ನ ಪರಿಪೂರ್ಣ ಮಾಡುವಂತ ಒಂದು ಸಿದ್ಧಿ. ಈ ಸಿದ್ಧಿ ಸಾಧಿಸಿದ್ರೆ ನಾವು ಇದನ್ನ ಮಾಡಬೇಕು ಅನ್ಕೊಂಡ್ರೆ ಆ ಕೆಲಸ ಪೂರ್ತಿ ಮಾಡೇ ಮಾಡ್ತೀವಿ ಅಂತ ಸಿದ್ಧಿ ಇದು. ಇಂಥ ಸಿದ್ಧಿಗಳನ್ನ ಪಡ್ಕೋಬೇಕು ಅಂದ್ರೆ ಹೇಳಿದ್ನಲ್ಲ, ಸಾಧನೆ ತುಂಬಾ ಮುಖ್ಯ. ಈ ಸಿದ್ಧಿಗಳು ಗೊತ್ತಿರುವಂತ ಗುರುಗಳ ಹತ್ರ ಹೋಗಿ ಅದನ್ನ ಪಡ್ಕೊಳ್ಳುವಂತ ಕೆಲಸ ಮಾಡಬೇಕು. ಎಲ್ಲಾ ಸಿದ್ಧಿಗಳು ಎಲ್ಲರಿಗೂ ಇರೋದಿಲ್ಲ, ಕೆಲವಷ್ಟು ಸಿದ್ಧಿಗಳನ್ನ ಪಡ್ಕೊಂಡಿರೋರು ಇರ್ತಾರೆ. ಅಷ್ಟ ಸಿದ್ಧಿಗಳನ್ನ ಋಷಿ ಮುನಿಗಳು ಪಡ್ಕೊಂಡಿದ್ರು, ಅವುಗಳನ್ನ ಬಿಟ್ಟು ಇಷ್ಟೊಂದು ಸಿದ್ಧಿಗಳಿದೆ. ಈ ಸಿದ್ಧಿಗಳನ್ನ ಪಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಸಾಧನೆ ಮಾಡಿದವರು ಇದಕ್ಕೆಲ್ಲ ಸಾಧ್ಯ ಆಗುತ್ತೆ. ಅಟ್ಲೀಸ್ಟ್ ಒಂದು ಸಿದ್ಧಿನಾದ್ರೂ ಪಡ್ಕೊಳ್ಳೋ ಪ್ರಯತ್ನ ಮನುಷ್ಯ ಮಾಡ್ತಾನೆ ಇರ್ತಾನೆ. ಅವನ ಲೈಫ್ ಟೈಮ್ ಪೂರ್ತಿ ಪ್ರಯತ್ನ ಮಾಡಿದ್ರೆ ಒಂದು ಸಿದ್ಧಿನಾದ್ರೂ ಲಭ್ಯ ಆಗೋ ಚಾನ್ಸಸ್ ಇರುತ್ತೆ. ಕೊನೆಯ ಸಿದ್ಧಿ ಬಂದು ಆಜ್ಞಾ ಪ್ರತಿಹತ ಗತಿ. ಆದೇಶಗಳು ಆಜ್ಞೆಗಳು ಇವ್ರಿಗೆ ಇಂಪ್ಯಾಕ್ಟ್ ಆಗೋದಿಲ್ಲ. ಯಾವುದೇ ಆಗ್ಬೋದು, ರೂಲ್ಸ್ ಅನ್ನೋದಿರುತ್ತಲ್ಲ ಅಂತ ರೂಲ್ಸ್ಗಳು ಇವ್ರಿಗೆ ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ಸಿದ್ಧಿ ಇದು ಆಜ್ಞಾ ಪ್ರತಿಗತ ಸಿದ್ಧಿ. ಇಂತಹ ಸಿದ್ಧಿಗಳೆಲ್ಲ ಇದಾವೆ ಅಂತ ಎಷ್ಟೋ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಇನ್ನ ಎಷ್ಟೋ ಸಿದ್ಧಿಗಳಿದಾವೆ. ಆ ಸಿದ್ಧಿಗಳನ್ನ ಪಡ್ಕೋಬೇಕು ಅಂದ್ರೆ ಸರಿಯಾದ ಗುರು ಮಾರ್ಗದರ್ಶನ ಇದ್ರೆ ಈ ಸಿದ್ಧಿಗಳನ್ನ ಪಡ್ಕೋಬಹುದು. ಪ್ರಯತ್ನ ಮಾಡಿ ಒಳ್ಳೆ ಗುರು ಸಿಕ್ಕಿದ್ರೆ ಇಂತಹ ಸಿದ್ಧಿಗಳನ್ನ ಸಾಧನೆ ಮಾಡೋ ಒಂದು ಅವಕಾಶ ಸಿಗ್ಬೋದು. ಎಲ್ಲಾ ಸಿದ್ಧಿಗಳನ್ನ ಸಾಧನೆ ಮಾಡುವಂತ ಸಮಯ ಅಲ್ಲ. ಏಕೆ ಅಂದ್ರೆ ಕಲಿಯುಗದ ಸಮಯದಲ್ಲಿ ಅಷ್ಟೊಂದು ಸಮಯ ಅನ್ನೋದು ಮನುಷ್ಯರಿಗಿಲ್ಲ. ಆಗಿನ ಕಾಲದಲ್ಲಿ ನೂರಾರು ವರ್ಷ ಬದುಕ್ತಾ ಇದ್ರು, ಸಾವಿರಾರು ವರ್ಷ ಬದುಕಿರುವಂತ ಲೆಕ್ಕಾಚಾರಗಳಿದೆ, ಪುರಾಣಗಳ ಉಲ್ಲೇಖ ಇದೆ. ಅವರು ಸಾವಿರಾರು ವರ್ಷ ಬದುಕಿದ್ರಿಂದ ಅವರು ಸಾಧನೆಗಳನ್ನ ಮಾಡಿದ್ರು. ಅದರಲ್ಲೂ ಇಲ್ಲಿ ಕೆಲವಷ್ಟು ಸಿದ್ಧಿಗಳು ಏನಂದ್ರೆ ನಾವು ಸಾವಿರಾರು ವರ್ಷ ಬದುಕುವಂತ ಒಂದು ಸಿದ್ಧಿಗಳಿದೆ. ಅಂತ ಸಿದ್ಧಿಗಳನ್ನ ಪ್ರಾಪ್ತಿ ಮಾಡ್ಕೋಬೇಕಂದ್ರೆ ಸರಿಯಾದ ಗುರು, ಸರಿಯಾದ ಮಾರ್ಗದರ್ಶನ ಇದ್ರೆ ಅಂತ ಸಿದ್ಧಿಗಳನ್ನ ಪ್ರಾಪ್ತಿ ಮಾಡ್ಕೋಬಹುದು. ಅಂತದಕ್ಕೆ ನೀವು ಕೂಡ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇನ್ನ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.